ನಲ್ಲಿ ಬೈಪಾಸ್ ಗಣೇಶ ವಿಸರ್ಜನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಗಣೇಶೋತ್ಸವ ಗೌರಿಬಿದನೂರಿನಲ್ಲಿದೆ. ಅದನ್ನ ನೋಡಿ ಎಲ್ಲರೂ ಕೂಡ ಪಾಠ ಕಲಿಬೇಕು. ಹಿಂಗಿರಬೇಕಪ್ಪ ಒಂದು ಭಾವೈಕ್ಯತೆ ಅಂತ ಅಂದ್ರೆ ಹೊಡೆದಾಡ್ಕೊಳ್ಳೋದಲ್ಲ, ಬಡದಾಡ್ಕೊಳ್ಳೋದಲ್ಲ. ಆಯ್ತಲ್ಲ, ಮದ್ದೂರಿನಲ್ಲಿ ಗಲಾಟೆ ಜನರಿಂದ ತುಂಬಿ ತುಳುಕ್ತಾ ಇದೆ ಈಗ ಗೌರಿಬಿದನೂರು ನಗರ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಂದಿಗೆ ಗಣೇಶ ವಿಸರ್ಜನೆ ಮೆರವಣಿಗೆ ಸಾಗುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು. ಗೌರಿಬಿದನೂರಿನಲ್ಲಿ ನೋಡಿ, ಅಲ್ಲಿ ಹೆಂಗಿದೆ ಗಣೇಶ ಅಬ್ಬರ. ಎಷ್ಟು ಭಯ ಇರುತ್ತೆ ಪ್ರತಿ ಬಾರಿಯೂ ಕೂಡ, ಎಷ್ಟು ಆತಂಕ ಇರುತ್ತೆ. ಪೊಲೀಸ್ ಕಣ್ಗಾವಲಿದ್ರೂ ಕೂಡ ಗಲಾಟೆಗಳಾಗ್ತವೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದು ಭಾವೈಕ್ಯತೆಗೆ ಸಾಕ್ಷಿಯಾಗುವಂತ ನಗರ ಗೌರಿಬಿದನೂರು ನಗರ, ಹೆಂಗ್ ನಡೀತಾ ಇದೆ ಮೆರವಣಿಗೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರಣವರುದ್ರ ಗಣಪತಿ ಅಂದ್ರೆ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಬೈಪಾಸ್ ಗಣೇಶ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ಏನು ಬೈಪಾಸ್ ಗಣೇಶ ಏನಿದೆ ಇವತ್ತು ವಿಸರ್ಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆ ಕೂಡ ಇವತ್ತು ಬೃಹತ್ ಶೋಭಾಯಾತ್ರೆಯನ್ನ ಕೂಡ ಇವತ್ತು ಆ ಭಾಗದ ಜನ ಅಂದ್ರೆ ಭಕ್ತಾದಿಗಳು ಲಕ್ಷಾಂತರ ಜನ ಭಾಗವಹಿಸಿ ಇವತ್ತು ಆ ಮೆರವಣಿಗೆಯನ್ನ ಸಹ ಮಾಡ್ತಾ ಇದ್ದಾರೆ. ಬೃಹತ್ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ವಿವಿಧ ಕಲಾ ತಂಡಗಳೊಂದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನು ನಗರದಾದ್ಯಂತ ಇವತ್ತು ಕೇಸರಿಮಯ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಾವು ದೃಶ್ಯಗಳಲ್ಲಿ ತೋಡ್ಬೋದು, ಎಲ್ಲಾ ಜನರು ಸಹ ಇವತ್ತು ಕೇಸರಿ ಬಾವುಟಗಳನ್ನ, ಕೇಸರಿ ಶಾಲನ್ನ ಹಾಕೊಂಡು ಬಹಳ ಸಡಗರ ಮತ್ತು ಸಂಭ್ರಮದಿಂದ ಗಣೇಶ ವಿಸರ್ಜನೆಗೆ ಭಾಗವಹಿಸಿರ್ತಕ್ಕಂಥ ಒಂದು ಮೆರವಣಿಗೆಯಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ಮೆರವಣಿಗೆ ನೋಡಬಹುದು. ಬಹಳ ಜನ ಭಾಗವಹಿಸಿದ್ದಾರೆ. ಅಂದ್ರೆ ಇದಕ್ಕೆ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಂದಿಗೆ ಇವತ್ತು ಗಣೇಶ ವಿಸರ್ಜನೆ ಆಗ್ತಾ ಇರ್ತಕ್ಕಂಥದ್ದು. ಈ ಮದ್ದೂರು ಗಲಭೆ ಏನಾಗಿತ್ತು, ಮದ್ದೂರು ಗಲಭೆಯ ಬಳಿಕ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಆದ್ರೆ ಇದಕ್ಕೆ ಮುಖ್ಯವಾಗಿ ಇಷ್ಟೊಂದು ಈ ಒಂದು ನಗರದಲ್ಲಿ ಈ ಒಂದು ಮದ್ದೂರು ಘಟನೆ ಆಗಿತ್ತು. ಅದಾದ ಬಳಿಕ ಆ ರೀತಿಯ ನಾವು ಅದಕ್ಕೆ ವಿರುದ್ಧವಾಗಿದ್ದೀವಿ ಅಂತೇಳಿ ಇವತ್ತು ಹಿಂದೂಗಳು ಮತ್ತೆ ಮುಸ್ಲಿಂಗಳು ಇಬ್ರು ಸೇರಿ ಏನೋ ಹಿಂದೂಗಳು ಮುಸ್ಲಿಮ್ಸ್ ಏನ್ ಮಾಡ್ತಾ ಇದ್ದಾರೆ, ಪ್ರಮುಖ ರಾಜಬೀದಿಗಳಿರ್ತಕ್ಕಂಥ ದರ್ಗಾಗಳ ಬಳಿ ಮತ್ತೆ ಮಸೀದಿಗಳ ಬಳಿ ಒಂದು ಪಾನಕಗಳಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ಮತ್ತೆ ಜ್ಯೂಸ್ಗಳಾಗಿರ್ಬೋದು ಭಾಗವಹಿಸಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಹಂಚಿ ಭಾವೈಕ್ಯತೆಯನ್ನ ತೋರ್ತಾ ಇದ್ದಾರೆ. ಇದು ಹಿಂದೂ ಮುಸ್ಲಿಂ ಒಂದು ರಾಷ್ಟ್ರ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಿ ಗಣೇಶೋತ್ಸವದಲ್ಲಿ ಲಡ್ಡುಗಳು ಕೂಡ ಇವತ್ತು 4,90,000 ರೂಪಾಯಿಗೆ ಒಂದು ಹರಾಜಾಯಿತು. ಇದು ಕೂಡ ಒಂದು 20 ಕೆಜಿ ಲಡ್ಡು ಮಾತ್ರ ಅಲ್ಲಿ ಇಟ್ಟಿದ್ದು. 20 ಕೆಜಿ ಲಡ್ಡು ಇವತ್ತು 4,90,000 ರೂಪಾಯಿಗೆ ಮಾರಾಟ ಆಗಿದೆ. ಜೊತೆಗೆ ಅಲ್ಲಿ ದೇವರ ಒಂದು ಕೃಪಾ ಕಟಾಕ್ಷದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿ ಇವತ್ತು ಗಣೇಶ ಉತ್ಸವದಲ್ಲಿ ಭಾಗವಹಿಸಿದ್ರೆ. ಇನ್ನು ಇವತ್ತು ರಾತ್ರಿ 8 ಗಂಟೆಗೆ ಗಣೇಶ ವಿಸರ್ಜನೆ ಆಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.